ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಜೂನಿಯರ್ ಡಾಕ್ಟರ್ನ ಪ್ರೇಮ ಪಾಶಕ್ಕೆ ಸಿಲುಕಿ ಸೀನಿಯರ್ ವೈದ್ಯೆ ಬಲಿಯಾಗಿದ್ದಾರೆ. ಜೂನಿಯರ್ ವೈದ್ಯನ ಜೊತೆ ಪ್ರೇಮ ಪಾಶದಲ್ಲಿ ಬಿದ್ದಿದ್ರು ಡಾಕ್ಟರ್ ನಾಗಶ್ರೀ. ಡಾಕ್ಟರ್ ವಿನಯ್ ಕುಮಾರ್ ಮೇಲೆ ಆಕೆಗೆ ಪ್ರೇಮ ಆಗಿತ್ತು, ಪ್ರೀತಿ ಉಂಟಾಗಿತ್ತು. ಆತ್ಮಹತ್ಯೆಯ ನಾಟಕ ಈ ಕಾಮುಕ ವೈದ್ಯನದ್ದು. ಈತನ ಕಪಿಮುಷ್ಟಿಗೆ ಸಿಲುಕಿ ಆ ವೈದ್ಯೆ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಡಾಕ್ಟರ್ ನಾಗಶ್ರೀ ಅನ್ನೋರು. ಮೈಸೂರಿನಲ್ಲಿ ಈ ಕರುಣಾಜನಕ ಘಟನೆ ನಡೆದಿರುವಂಥದ್ದು. ಡಾಕ್ಟರ್ ನಾಗಶ್ರೀ ಕಾಮುಕ ವೈದ್ಯನಿಂದ ಮೃತಪಟ್ಟಂತಹ ನತದೃಷ್ಟ ಯುವ ವೈದ್ಯೆ. ಈ ಘಟನೆ ಮೈಸೂರಿನಲ್ಲಿ ನಡೆದಿರುವಂಥದ್ದು. ಸೀನಿಯರ್ ವೈದ್ಯೆಯ ಮೇಲೆ ಲವ್ ಆಗಿದೆ ನನಗೆ ಅಂತೇಳಿ ಆತ್ಮಹತ್ಯೆಯ ನಾಟಕವನ್ನೂ ಮಾಡ್ತಾನೆ ಈ ಡಾಕ್ಟರ್ ವಿನಯ್ ಕುಮಾರ್. ಈತನ ಮಾತನ್ನು ನಂಬಿ ಡಾಕ್ಟರ್ ನಾಗಶ್ರೀ ಆತನ ಪ್ರೇಮ ಪಾಶಕ್ಕೆ ಸಿಲುಕಿ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಈಗ ಈ ಡಾಕ್ಟರ್ ವಿನಯ್ ಕುಮಾರ್ ವಿರುದ್ಧ ಆತನ ಪತ್ನಿ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಪತ್ನಿಯೇ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲಿ ಏರಿರುವಂಥದ್ದು. ಅವ್ರಿಗೂ ಕೂಡ ನನಗೂ ಕೂಡ ಇವರು ಕಿರುಕುಳವನ್ನು ನೀಡಿದ್ದಾರೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ವಿನಯ್ ಕುಮಾರ್ ಅವರ ಪತ್ನಿಯೇ ಇದ್ದಾರೆ ನಮ್ಮ ಜೊತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಮೊದಲಿಗೆ ಡಾಕ್ಟರ್ ವಿನಯ್ ಕುಮಾರ್ ಅವರಿಂದ ನಿಮಗೆ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಇವಾಗ ನೀವೇ ಅವರ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಾ, ದೂರನ್ನು ಕೊಟ್ಟಿದ್ದೀರಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಸಮಸ್ಯೆ ಆಗಿದೆ ಮೊದಲಿಗೆ? ಸರ್, ನಂದು ಜೂನ್ 3ನೇ ತಾರೀಕು 2024ನೇ ಇಸ್ವಿಲಿ ಮದುವೆ ಆಗಿದ್ದು ಸರ್ ವಿನಯ್ ಕುಮಾರ್ ಅವ್ರ ಜೊತೆ. ಹೇಳಿ. ಅದಾದಮೇಲೆ ಸರ್ ನನಗೆ ಅವ್ರ ಮನೆಗೆ ಹೋದ್ಮೇಲೆ ತುಂಬ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅಂದರೆ ಫಸ್ಟು ಹೇಳಿ ಮೇಡಮ್, ಕಂಟಿನ್ಯೂ ಮಾಡಿ. ನಮ್ಮದು ಹೇಗೆ ಪರಿಚಯ ಅಂತ ಹೇಳಿದ್ರೆ, ನಂದು ಎಜುಕೇಷನ್ ಸರ್, ಅದು ಎಕೋ ಬರ್ತಾ ಇದೆ ಸರ್ ವಾಯ್ಸ್. ಅದಕ್ಕೆ ಒಂದೇ ಸೆಕೆಂಡ್ ಮೇಡಮ್, ನಮ್ಮ ಟೆಕ್ನಿಷಿಯನ್ ಸರಿ ಮಾಡ್ತಾರೆ ಅದನ್ನು. ಡಾಕ್ಟರ್ ನಾಗಶ್ರೀ ಅವರನ್ನು ಮೊದಲಿಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು ತಮ್ಮ ಪ್ರೇಮ ಪಾಶಕ್ಕೆ ಕೆಡುತ್ತಾರೆ. ಅದಾದ ಮೇಲೆ ಆಕೆಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವ ಆರೋಪ. ಇದರಿಂದ ಮನನೊಂದಂತಹ ಆ ವೈದ್ಯೆ ಮೃತಪಟ್ಟಿದ್ದಾರೆ. ಅದಾದ ಮೇಲೆ ಸಂತ್ರಸ್ತೆ ಈಗ ನಮ್ಮ ಜೊತೆ ಏನು ಮಾತನಾಡ್ತಾ ಇದ್ರು, ಅವರನ್ನು ಕೂಡ 2024 ಜೂನ್ ತಿಂಗಳಲ್ಲಿ ಅವರನ್ನು ಮದುವೆ ಆಗಿರುವಂಥದ್ದು. ಅದಾದ ಮೇಲೆ ಅವ್ರಿಗೂ ಕೂಡ ಕಿರುಕುಳವನ್ನು ನೀಡಿದ್ದಾರೆ. ಆಸ್ತಿ ಬರೆಸ್ಕೊಂಡು ಬಾ ಅಂತೇಳೆಲ್ಲ ಒತ್ತಡವನ್ನು ಹಾಕ್ತಾ ಇದ್ರು ಅಂತೇಳಿ ಇವರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಡಾಕ್ಟರ್ ನಾಗಶ್ರೀ ಅವರನ್ನು ಪ್ರೀತಿಸಿದ್ದ ವಿಚಾರವನ್ನು ಕೂಡ ಇವರ ಬಳಿ ಡಾಕ್ಟರ್ ವಿನಯ್ ಕುಮಾರ್ ಮುಚ್ಚಿಟ್ಟಿದ್ರು ಅಂತ ಆರೋಪಿಸಿದ್ದಾರೆ. ಈ ಕಾಮುಕ ವೈದ್ಯನ ಅಟ್ಟಹಾಸಕ್ಕೆ ಓರ್ವ ವೈದ್ಯೆಯೇ ಬಲಿಯಾಗಿದ್ದಾರೆ. ಮತ್ತೊಬ್ಬ ವೈದ್ಯೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಪರಿಸ್ಥಿತಿ. ಅಮಾಯಕರಿಗೆ ಪ್ರೀತಿಯ ಗಾಳವನ್ನು ಹಾಕಿ ತನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ತಾ ಇದ್ದ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ ಅವರ ಪತ್ನಿ. ಮೇಡಮ್, ನೀವು ವಿವರಿಸ್ತಾ ಇದ್ರಿ ನಿಮ್ಮ ಪರಿಚಯ, ಮದುವೆಯ ವಿಚಾರವನ್ನು ಹೇಳ್ತಾ ಇದ್ರಿ, ವಿವರಿಸ್ತಾ ಹೋಗ್ಬೋದಾ ಮತ್ತೆ? ಸರ್, ನಮ್ಮದು ಎಜುಕೇಷನ್ ಮುಗಿದ ಮೇಲೆ ನನಗೆ ಮದುವೆ ಮಾಡಬೇಕು ಅಂತೇಳಿ ನಮ್ಮ ಮನೆಯವರೆಲ್ಲ ಅಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆವಾಗ ಅವ್ರ ಮನೆಯಲ್ಲೂ ಹುಡುಗಿನ ಹುಡುಕ್ತಾ ಇದ್ರು ಡಾಕ್ಟರ್ ವಿನಯ್ ಕುಮಾರ್ ಅವ್ರಿಗೆ. ಅವ್ರ ಅಮ್ಮ ಫೋನ್ ಮಾಡಿ ಈ ಥರ ಮದುವೆ ಮಾಡಿಕೊಡ್ತೀರಾ ನಮ್ಮ ಮಗನಿಗೆ ಅಂತ ನಮ್ಮ ಅಕ್ಕನ್ನ ಕೇಳಿದ್ರು. ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂದರು. ನಮ್ಮ ಅಪ್ಪ ಅಮ್ಮ ಬೇಡ ಮದುವೆ ಇವಾಗಲೇ ಅಂತ ಹೇಳಿದರು. ಅದಾದಮೇಲೆ ಸರಿ ನಮ್ಮ ಅಪ್ಪ ಅಮ್ಮ ಬೇಡ ಅಂತಿದ್ದಾರೆ ಅಂತ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು ಸರ್. ಓಕೆ, ಹೇಳಿ ಮೇಡಮ್. ಹಲೋ, ಹೇಳಿ. ಬೇಡ ಅಂತ ಹೇಳಾದ್ಮೇಲೆ ನೆಕ್ಸ್ಟ್ ಅವ್ರ ಅಜ್ಜಿ ಒಂದು ಮದುವೆಯಲ್ಲಿ ಸಿಕ್ಕಿ, ನಮ್ಮ ಅಮ್ಮನಿಗೆ ಮದುವೆಯಲ್ಲಿ ಸಿಕ್ಕಿ ಈ ಥರ ನಮ್ಮ ಅಮ್ಮಗ ಒಳ್ಳೆ ಹುಡುಗ ಮದುವೆ ಮಾಡಿಕೊಡಿ ಅಂತೆಲ್ಲ ಹೇಳಿದ್ರು. ಅದೇ ಋಣ ಸಂಬಂಧ ಇದ್ರೆ ನೋಡೋಣ ಬಿಡಿ ಅಂತೆಲ್ಲ ಹೇಳಿದ್ರು ಅವರು. ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ಡೈರೆಕ್ಟು ವಿನಯ್ ಅವರೇ ನನಗೆ ಫೋನ್ ಮಾಡಿ ಈ ಥರ ನಿಮ್ಮಮ್ಮ ಹೇಳಿದ್ದಾರೆ ಅಂದಾಗ, ಅವು ಕೇಳ್ಬಿಟ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂದಾಗ, ನಮ್ಮಮ್ಮ ಹೇಳಿದ್ದೀನಿ ಈ ಥರ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಆ ಟೈಮಲ್ಲಿ ಅವರಮ್ಮ ಫೋನ್ ಮಾಡಿ ಈ ಥರ ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು ಸರ್.
ಆಯಿತು ಅಂದ್ಬಿಟ್ಟು ಇಬ್ಬರು ಕುಟುಂಬದವರು ಒಪ್ಪಿ ಮದುವೆ ನಿಶ್ಚಯ ಆಯಿತು. ಅದಾದಮೇಲೆ ಎಂಗೇಜ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಮಾಡೋವಾಗ ಎಂಗೇಜ್ಮೆಂಟ್ಗೆ ಹುಡುಗನೇ ಬಂದಿರಲಿಲ್ಲ ಸರ್. ಏನಕ್ಕೆ ಬರಲಿಲ್ಲ, ಇಷ್ಟ ಆದಮೇಲೆ ಹುಡುಗಂಗೆ ಇಷ್ಟ ಇಲ್ವೇನೋ ಬೇಡ ಅಂತ ಮನೆಯವರೆಲ್ಲ ಮಾತಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅವ್ರ ಅಮ್ಮ ಫೋನ್ ಮಾಡಿ ಕ್ಲಿನಿಕಲ್ಲಿ ತುಂಬ ಬ್ಯುಸಿ ಇದ್ದಾನೆ ಮಗ, ಬರೋಕ್ಕಾಗಲ್ಲ, ಬರಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಯಿತು ಬಿಡಿ, ಇಷ್ಟೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಮದುವೆ ತಯಾರಿ ನಡೀತು ಸರ್. ಎಲ್ಲ ಖರ್ಚು ಹಾಕಿ ಮದುವೆ ಮಾಡಿಕೊಡೋದು. ಮತ್ತು ಎಂಗೇಜ್ಮೆಂಟಿಗೆ ಬರದೇ ಇರೋದಕ್ಕೆ ಕಾರಣ ಕೊಟ್ಟಿದ್ದೇನು ಅಂದರೆ ಕ್ಲಿನಿಕಲ್ಲಿ ತುಂಬ ಜನ ಇದ್ದಾರೆ, ಅವನಿಗೆ ಇವತ್ತು ಬರೋಕ್ಕೆ ಅವತ್ತು ಬ್ಯುಸಿ ಇದ್ದ, ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಓಕೆ ಅಂತೇಳಿ ಹೇಳಿದರು ಸರ್ ನಮಗೆ. ಓಕೆ, ಆಗ ನಾವು ಪರವಾಗಿಲ್ಲ ಬಿಡಿ ಆಯಿತು, ಇಷ್ಟೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾವೇ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ಇದ್ವಿ ಸರ್ ಅಷ್ಟರಲ್ಲಿ. ಅದಾದಮೇಲೆ ಮದುವೆ ಎಲ್ಲ ತಯಾರಿ ನಡೀತಾ ಇತ್ತು. ಆಗ ಮದುವೆದು ಹಿಂದಿನ ದಿನ ಅಂದರೆ ನೈಟು ರಿಸೆಪ್ಷನ್ ಇರುತ್ತಲ್ಲ ಸರ್, ಆವಾಗ ಅಡುಗೆ ಲೇಟ್ ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಕರೆದು ಎಲ್ಲ ಬೈದು, ತುಂಬ ಕೆಟ್ಟದಾಗೆಲ್ಲ ಬೈದು ನಮ್ಮ ಅಪ್ಪ ಅಮ್ಮನಿಗೆ ಬೇಜಾರು ಮಾಡಿಸಿದ್ರು. ನಮ್ಮ ಅಪ್ಪ ನನ್ನ ಎಳ್ಕೊಂಡು ಬಂದರು ಮದುವೆ ಇದರಿಂದ ಚೌಟ್ರಿಯಿಂದನೇ. ಬೇಡ, ಇವರು ಸರಿ ಇಲ್ಲ, ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂದಮೇಲೆ ಇವರು ಮುಂದೆ ಎಲ್ಲನೂ ನಮ್ಮನ್ನ ಸಮಾಧಾನ ತಗೊಂಡು ಹೋಗ್ತಾರೆ ಅನ್ನೋದು ಏನು ಗ್ಯಾರಂಟಿ, ಬೇಡ ಅಂತ ಅಂದರು. ಅದಾದಮೇಲೆ ಇಲ್ಲಿಗೆ ಮದುವೆನ ಬಿಟ್ಬಿಟ್ಟು ಹೋದ್ರೆ ತಂದೆ ಕರೆದ್ರು ಅಂತ ಓದ್ಲಲ್ಲ ಇವಳು ಅನ್ನೋದೊಂದು ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ನಾನು ಮದುವೆ ಆಗಕ್ಕೆ ಒಪ್ಕೊಂಡೆ. ಯಾರು ಏನೂ ಮಾತಾಡಬೇಡಿ ಅಪ್ಪ ಅಂತ ಅಂದ್ಬಿಟ್ಟು ಫ್ಯಾಮಿಲಿಗೆಲ್ಲ ಹೇಳಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆದೆ. ಅವರು ಇನ್ನೇನು ಅವಳು ಇಷ್ಟಪಟ್ಟಿದ್ದಾಳೆ ಬಿಡಿ ಅಂದ್ಬಿಟ್ಟು ನಮ್ಮನೇನು ಏನೂ ಮಾತಾಡಲಿಲ್ಲ. ಮದುವೆ ಆಗಿ ಕರ್ಕೊಂಡು ಹೋದ್ಮೇಲೆ ಸರ್ ನನಗೆ ತುಂಬ ನರ್ಕ ಕೊಟ್ಟಿದ್ದಾರೆ ಸರ್. ಅಂದರೆ ಮದುವೆ ದಿನ ಆಗಿದ್ದ ಗಲಾಟೆ ಒಂದು ನೆಪ ಅಷ್ಟೇ. ಇವನು ಕುಡ್ಕೊಂಬರೋದು, ಕುಡಿಯೋದು, ಮನೇಲೆ ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು ಅಂತ ನನಗೆ ಟಾರ್ಚರ್ ಮಾಡೋದು. ಆಮೇಲೆ ನಮ್ಮ ಮನೆಯಲ್ಲಿ ಸರ್ ಸಾಲ ಮಾಡ್ಕೊಂಡು ಮದುವೆ ಮಾಡಿದ್ರು, ಜಮೀನು ಮಾರೋಣ ಅಂದ್ಕೊಂಡಿದ್ರು. ಅದನ್ನು ಬರ್ಸ್ಕೊ ನೀನು ಬರ್ಸ್ಕೊ ಬರಬೇಕು, ಇಲ್ಲಾಂದರೆ ನಿನ್ಗೆ ಈ ಮನೇಲಿ ಜಾಗ ಇಲ್ಲ, ನೀನು ಡೆತ್ ನೋಟ್ ಬರಿಬೇಕು, ನನ್ನ ಸಾವಿಗೆ ನಾನೇ ಕಾರಣ, ಇಲ್ಲ ಅಂತ ಹೇಳಿದ್ರೆ ನಾವು ನಿನಗೆ ಈ ಮನೇಲಿ ಪ್ಲೇಸ್ ಇಲ್ಲ, ಹಂಗಾದ್ರೆ ಬರ್ಕೊಡು ಅಂತೆಲ್ಲ ಟಾರ್ಚರ್ ಮಾಡೋರು. ನಾನು ಬರೆದು ಕೊಟ್ಟಿದ್ದೀನಿ ಸರ್, ಅದನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅವರು. ಹೌದು ಸರ್, ಬರ್ಸಿ ಇಟ್ಕೊಂಡಿದ್ದಾರೆ. ನಾನು ಯಾಕೆ ಹೌದು ಸರ್, ಇಟ್ಕೊಂಡಿದ್ದಾರೆ. ನಾನು ಏನಕ್ಕೆ ಬರ್ಕೊಟ್ಟೆ ಅಂತ ಹೇಳಿದ್ರೆ, ಅವತ್ತು ಮದುವೆ ಆಗಿ ಎಲ್ಲರ ವಿರುದ್ಧ ಮದುವೆ ಆಗಿ ಬಂದಿದ್ದೀನಿ ಇವ್ರನ್ನ ನಂಬಿ. ಇವತ್ತು ನಾನು ಈ ಥರ ಹೇಳ್ಕೊಂಡು ಹೋದ್ರೆ ಮನೇಲಿ ನನಗೆ ಯಾವ ಥರ ನೋಡ್ತಾರೆ ಅಂದ್ಬಿಟ್ಟು, ಸತ್ರು ಏನೋ ಆದ್ರೂ ಇಲ್ಲೇ ಇರೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ, ಉಳಿಸ್ಕೋತಾರೆ ನನ್ನ ಈ ಮನೇಲೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವನು ಡ್ರಿಂಕ್ಸ್ ಮಾಡಿಕೊಂಡು ರಿವಾಲ್ವರ್ ಹಿಡಿಯೋದು, ನಿನ್ನ ಸಾಯಿಸ್ಬಿಡ್ತೀನಿ, ಇಂಥ ಹೆಣ್ಮಕ್ಳುಗಳನ್ನ ಎಷ್ಟೋ ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ ಅಂದ್ಬಿಟ್ಟು ನನಗೆ ತುಂಬ ಟಾರ್ಚರ್ ಕೊಡೋದು, ಹೊಡಿಯೋದು ಎಲ್ಲ ಮಾಡಿದ್ದಾನೆ ಸರ್. ಆಗ ಒಂದಿನ ಹುಡುಗ ವಿನಯ್ ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ ವಿನಯ್ ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ ನಮ್ಮಮ್ಮಂಗೆ ನಿಮ್ಮ ಮಗಳನ್ನ ಈಚೆಲ್ ಹೊರಗಡೆ ಕೂರ್ತಿದ್ದಾಳೆ ಬನ್ನಿ ಅಂತ ಅಂದರು. ನಮ್ಮಮ್ಮ ಏನಾಯಿತು ಅಂದ್ಬಿಟ್ಟು ಬಂದು ಕೇಳುವಾಗ, ನಿನ್ನ ಮಗಳು ನಮ್ಮ ಮನೇಲಿ ಇರಬೇಕು ಅಂದರೆ ನಂಗೆ ಹಿಂಗೆ ಜಮೀನು ಬರ್ಸ್ಕೊಬರ್ಬೇಕು, ಇಲ್ಲ ಅಂದರೆ ನಿಮ್ಮ ಮಗಳಿಗೆ ನಮ್ಮ ಮನೇಲಿ ಜಾಗ ಇಲ್ಲ, ಇಷ್ಟು ಕರ್ಕೊಂಡು ಹೋಗಿ ಇಲ್ಲ ಅಂತ ಅಂದರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದಕ್ಕೆ ನಮ್ಮಮ್ಮಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಸಮಾಧಾನ ಮಾಡಿ ನಮ್ಮ ಅಪ್ಪನ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹೋದ್ರು. ಅಷ್ಟರಲ್ಲಿ ಆ ಮಧ್ಯದಲ್ಲಿ ಇವರು ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇವರು ಹೊಡೆದು ಬಡ್ದು ಕಣ್ಣೀರಲ್ಲಿ ಕೈ ತೊಳಸೋ ಲೆವೆಲ್ಗೂ ಹೋಗಿದ್ದಾರೆ, ಅಷ್ಟು ಮಾಡಿದ್ದಾರೆ ಸರ್ ಇವರು ನನಗೆ. ನಾನು ಏನೋ ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಎಲ್ಲನ ಸಮಾಧಾನ ತಗೊಂಡಿದ್ದೆ. ಓಕೆ, ಈಗ ನಿಮಗೆ ಮನೆಯಿಂದ ಆಚೆ ಹಾಕಿ ನಿಮ್ಮ ತಾಯಿ ಬರುವಂಥ ಪರಿಸ್ಥಿತಿ ಬಂತು ಅಂದ್ರಲ್ಲ, ಮದುವೆಯಾಗಿ ಎಷ್ಟು ದಿನಗಳ ನಂತರ ಈ ಘಟನೆ ನಡೆದಿದ್ದು ಸರ್? ಇದು 15 ದಿನದಲ್ಲಿ ಒಂದ್ಸರಿ, ಅದಾದಮೇಲೆ ನಾನು ಬರೋದು ಇನ್ನು ಜುಲೈ 5 ಅಷ್ಟರಲ್ಲಿ ಒಂದ್ಸರಿ ಆಗಿದ್ದು ಸರ್. 15 ದಿನಕ್ಕೆ ಒಂದ್ಸರಿ, 15 ದಿನದಲ್ಲಿ ಒಂದ್ಸರಿ, ಆ ಥರ ಆಗಿದ್ದು ಸರ್ ಇದು.
ಕೂರಿಸಿದ್ದಾರೆ ಹೊರಗಡೆ ನನ್ನ. ಓಕೆ. ಆಗ ನಮ್ಮ ಅಮ್ಮನಿಗೆ ಆಮೇಲೆ ಇವನು ಈ ಥರ ಎಲ್ಲ ಹೇಳ್ತಿದ್ನಲ್ಲ, ನೀ ಎಷ್ಟೆಷ್ಟು ಹುಡುಗಿರು ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ ಅಂತ. ಅದನ್ನು ನಮ್ಮ ಅಮ್ಮಂಗೆ ಹೇಳಿದೆ, ಇವರೇನಾದರೂ ಮಾಡಿ ಸಾಯಿಸ್ಬಿಡ್ತಾರೆ ಅಮ್ಮ, ಬರಲೇಬೇಕು ನೀವು ಅಂತೆಲ್ಲ ಫೋನ್ ಮಾಡಿ ಹೇಳಿದೆ ಅಮ್ಮನಿಗೆ. ಆಗ ಅಮ್ಮ ಬರ್ತೀನಿ ಸುಮ್ಮನಿರು, ಸಮಾಧಾನ ತಗೋ, ಏನೂ ಮಾಡ್ಕೋಬೇಡ ಕಣಮ್ಮ ಅಂತೆಲ್ಲ ಹೇಳಿದ್ರು. ನಾನು ಸಹಿಸ್ಕೊಂಡೇ ಇದ್ದೆ. ಯಾವಾಗ ಇವರು ಊಟ ಕೊಡದೆ ನನಗೆ ತುಂಬ ಟಾರ್ಚರ್ ಮಾಡ್ತಿದ್ರು, ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಆಮೇಲೆ ನಮ್ಮ ಅಮ್ಮ ನಮ್ಮ ಅಪ್ಪನ ಕರ್ಕೊಬಂದರು, ವಿಷಯ ಎಲ್ಲ ಗೊತ್ತಾಗಿ. ಏನೋ ಸಮಾಧಾನ ಮಾಡೋಣ ಅಂತ ಊರವ್ರನ್ನೂ ಕರ್ಕೊಬಂದರು. ಊರವ್ರನ್ನ ಮಾತಾಡೋಕ್ಕೆ ಸೇರಿಸ್ಲಿಲ್ಲ. ನಮ್ಮ ಡಾಕ್ಟ್ರು ಮನೆ ನ್ಯಾಯ ಊರವ್ರು ಮಾಡಬೇಕಾ? ಬೇಕಾಗಿಲ್ಲ, ನೀವೆಲ್ಲ ಓಡ್ಬೋದು ಹಂಗೆ ಹಿಂಗೆ ಅಂತ ಕೆಟ್ಟದಾಗೆಲ್ಲ ಬೈದು ಅವ್ರನ್ನೂ ಕಳಿಸಿದ್ರು ಸರ್ ಊರವ್ರನ್ನ. ಅವ್ರು ಬಂದ ಹಾಗೆ ಹೊಟ್ಟೋದ್ರು. ಆಗ ನಮ್ಮ ಅಪ್ಪ ಅಮ್ಮನಿಗೂ ಕೆಟ್ಟದಾಗೆಲ್ಲ ಮಾತಾಡಿದ್ರಲ್ಲ. ಇಷ್ಟೆಲ್ಲ ಆದಮೇಲೆ ಹಿಂಗೆಲ್ಲ ಬರ್ಸಿ ಇಟ್ಕೊಂಡವ್ರೆ ಡೆತ್ ನೋಟ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೋಡೋಣ ಮಾತುಕತೆ ಮೂಲಕ ಬಗೆಹರಿಲಿ ಅಂದ್ಬಿಟ್ಟು ಸ್ವಲ್ಪ ದಿನ ಬಾ ಅಂದ್ಬಿಟ್ಟು ಕರ್ಕೊಬಂದ್ರು ಸರ್ ಮನೆಗೆ. ಕರ್ಕೊಬಂದ್ರು ಸರ್. ನಾನು ಏನೋ ಇದು ಮಾತುಕತೆ ಮೂಲಕ ಬಗೆಹರಿದು ಒಂದು ಸಮಾಧಾನವಾಗಿ ಮಾತಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಇದ್ರೆ, ಇವ್ರು ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಹುಣಸೂರು ಪೊಲೀಸ್ ಸ್ಟೇಷನಲ್ಲಿ. ಹುಡುಗಿ ಚಿನ್ನ ದುಡ್ಡು ಎಲ್ಲ ತಗೊಂಡು ಹೋಗಿದ್ದಾಳೆ, ಹಿಂಗೆ ಕೇಳ್ದೆ ಹೋಗಿದ್ದಾಳೆ, ಹಾಗೆ ಹೀಗೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು DYSP ಕರೆಸಿದ್ರು ನಮ್ಮನ್ನ. ಕರ್ಸಾದ್ಮೇಲೆ ನಾವು ಹೋಗ್ಬಿಟ್ಟು ಏನು ವಾಸ್ತವಾಂಶ ನಡೀತೋ ಅವ್ರನ್ನೂ ಕೇಳಿದ್ರು, ನಮ್ಮನ್ನೂ ಹೇಳಿದ್ವಿ. ನಾನು ಈ ಥರ ರಿವಾಲ್ವರಲ್ಲೆಲ್ಲ ಶೂಟ್ ಮಾಡ್ತೀನಿ ಅಂತೆಲ್ಲ ಹೇಳೋದು ಎಲ್ಲನೂ ಹೇಳಿದೆ. ಆಗ DYSP ಎನ್ಕ್ವೈರಿ ಮಾಡುವಾಗ ಏನಪ್ಪ ಗನ್ ಇದೆಯಾ ಅಂತ ಅಂದರು. ಇಲ್ಲ, ನನ್ನ ಹತ್ರ ಶಾರ್ಟ್ ವೆಪನ್ ಇದೆ ಅಂತ ಹೇಳ್ದ. ಸಾರಿ, ಏರ್ ಗನ್ ಇದೆ ಅಂತ ಹೇಳ್ದ. ಅದಾದ್ಮೇಲೆ ಏರ್ ಗನ್ನು ಇಟ್ಕೊಳಂಗಿಲ್ಲ ನೀನು ಅಂತ ಎಲ್ಲ ಹೇಳಿದ್ರು. ಇಲ್ಲಾಂದರೆ ಒಳಗಡೆಗೆ ಹಾಕ್ತೀನಿ ಅಂತಲೂ ಬೈದರು ಸರ್. ಅದಾದಮೇಲೆ ನಾವು FIR ಮಾಡ್ಸೋಕ್ಕೆ ಕೌನ್ಸಿಲಿಂಗ್ ಆಗಬೇಕು, ಅದಾದಮೇಲೆ FIR ಅಂತೇಳಿ ಕಳಿಸಿದ್ರು. ಅದಾದಮೇಲೆ ಏನು ಮಾಡಿದ್ರು, ಇವ್ರ ಅಮ್ಮ ಹೋಗ್ಬಿಟ್ಟು ಮಾದಳ್ಳಿ ಮಠ ಅಂತ ಇದೆ ಸರ್ ನಮ್ಮ ವೀರಶೈವ ಸಮಾಜದ್ದು, ಅಲ್ಲಿಗೆ ಹೋಗಿ ಇದನ್ನ ಇಲ್ಲೇ ಬಗೆಹರಿಸಿ ಕೋರ್ಟು ಕಚೇರಿ ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇವರು. ಹೋದ್ಮೇಲೆ ಅವರು ನಮ್ಮನ್ನ ಕರೆಸಿದ್ರು. ನಾವು ಬರಲ್ಲ ಅಂತಿದ್ವಿ, ಆದರೂ ಬನ್ನಿ ಯಾಕೆ ಒಂದ್ಸರಿ ಮಾತುಕತೆ ಆಡೋಣ ಅಂತ ಕರೆಸಿದ್ರು. ನಾವು ಹೋದ್ವಿ. ಗುರುಬೂದಿ ಮಂಗಳ ಮಂಟಪ ಹುಣಸೂರಲ್ಲಿ ನಡೀತು ಅದು ಮೀಟಿಂಗು. ಒಂದು 100-250 ಜನ ಇದ್ರು ಅಲ್ಲಿ. ಅವ್ರ ಸ್ವಾಮೀಜಿಯವ್ರ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನ ಆಯಿತು. ನ್ಯಾಯ ತೀರ್ಮಾನದಲ್ಲಿ ನಮ್ಮ ವಾಸ್ತವಾಂಶ ಹೇಳಿದು, ಅವ್ರಿಗೇನು ಬೇಕೋ ಅದು ಹೇಳಿದ್ರು. ಆಗ ನೆಕ್ಸ್ಟ್ ಹುಡುಗಿದು ಏನು ಒಪಿನಿಯನು ಅಂತ ಕೇಳಿದ್ರು. ಆಗ ನಾನು ನೀವೇನು ಹೇಳ್ತೀರಾ ಹಾಗೆ ಅಂದೆ. ಅಲ್ಲಿವರೆಗೂ ನಮಗೆ ಏನು ವಿಷಯ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅದಾದಮೇಲೆ ಬುದ್ಧಿಯವ್ರು ಹೇಳಿದ್ರು, ಸ್ವಾಮೀಜಿಗಳು ಹುಡುಗನ್ನ ಕೇಳಿದ್ರು, ನೀನು ಏನಪ್ಪ ನಿನ್ನ ಒಪಿನಿಯನ್ ಅಂದಾಗ, ಸರ್ ನನಗಂತೂ ಇವಳಿಂದ ಬಿಡುಗಡೆ ಬೇಕು, ನನಗೆ ಇವಳಿಂದ ಮುಕ್ತಿ ಕೊಡಿಸಿ ಅಂದ. ಆಗ ಆಯಿತು ಅಂತ ಅಂದಮೇಲೆ ಇಷ್ಟಾದ್ಮೇಲೆ ಹುಡುಗ ಕಡ್ಕೋಗಕ್ಕೆ ರೆಡಿ ಇಲ್ವಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, 17 ಲಕ್ಷ ಕೊಡೋದು, ಡಿವೋರ್ಸ್ ಮಾಡ್ಕೊಡೋದು ಅಂತ 6 ತಿಂಗಳಾದ್ಮೇಲೆ ಅಂತ ಹೇಳಿದರು. ಅದಾದಮೇಲೆ ಈಗ ಇದಕ್ಕೂ ನೀನು ಒಪ್ಕೊಳ್ಳೇಬೇಕು ಅಂತಲೇ ಹೇಳಿದರು ನನಗೆ, ಮಠ ತಿರಸ್ಕಾರ ಮಾಡಬಾರ್ದು. ಅದಕ್ಕೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡಿದ್ದೆ ಸರ್. ಅದಾದಮೇಲೆ ಪುನಃ ಇನ್ನೊಂದ್ಸರಿ ಮಾದಳ್ಳಿ ಮಠನೇ ಇದೆ, ಅಲ್ಲಿಗೆ ಕರೆಸ್ಬಿಟ್ಟು ಏನೋ ಪುನಃ ನ್ಯಾಯ ತೀರ್ಮಾನ ಮಾಡ್ತೀವಿ ಬನ್ನಿ ಏನೋ ಮಾತಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮನ್ನ ಊರಿನವರೆಲ್ಲ ಕರೆಸ್ಕೊಂಡು ಅವರೆಲ್ಲ ಓಡಿದ್ರು ಬಡಿದ್ರು ಅಂತೇಳಿ ನಾನು ಫಸ್ಟು FIR ಮಾಡಿಸ್ದೆ. ಇವರು ನನ್ನ ಬಗ್ಗೆ ಅಲಿಗೇಷನ್ ಮಾಡ್ತಿದ್ರು, ಏನಂತ ಹೇಳಿದ್ರೆ ಹುಡುಗಿ ಸರಿ ಇಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು FIR ಮಾಡಿಸಿದ್ದು. ನೆಕ್ಸ್ಟ್ ಡೇಗೆ ನಮ್ಮ ಅಪ್ಪ ಅಮ್ಮ ಊರಿನವ್ರ ಮೇಲೆ ಕೌಂಟರ್ FIR ಮಾಡಿಸಿದ್ದಾರೆ ಅವರು ಬಿಳ್ಕೆರೆ ಪೊಲೀಸ್ ಸ್ಟೇಷನಲ್ಲಿ. ಅದೇ ಸರ್. ಅದಾದಮೇಲೆ ನನ್ನ ಈಗ ಇನ್ನು FIR ಆದಮೇಲೆ ನಮಗೆ ತೊಂದರೆ ಕೊಡಬೇಕು ಅಂತಲೇ ಈ ಥರ ಕೌಂಟರ್ FIR ಹಾಕಿ ನಾನು ಮಾಡಿಸಿದ್ದು 498 FIRಗೆ ಯಾವುದೇ ತನಿಖೆನೂ ಮಾಡ್ದೇನೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅವರು ಇದನ್ನು B ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಅದು ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ನಮೂದಾಗದೇ ಇರೋಂಥ ಪೇಪರ್ಸ್ಗಳಿಗೆ ಸೈನ್ ಮಾಡಿಸ್ಕೊಂಡು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಇದು ಅಂತೇಳಿ ಎಲ್ಲ ಸೈನ್ ಮಾಡಿಸ್ಕೊಂಡು ಮಾಡಿದರು. ಆ ವಿಷಯ ಗೊತ್ತಾಗಿ ನಾನು SP ಆಫೀಸ್ಗೆ ಮತ್ತು ಮಹಿಳಾ ಆಯೋಗಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರೂ ಇದನ್ನು ಸೂಕ್ತ ತನಿಖೆ ಮಾಡಿ ಅಂತಲೂ ಹೇಳಿದ್ದಾರೆ. SP ಅವರು ಹೇಳಿದ್ರು ಇದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೂ ಇವರು ಯಾವುದೇ ಥರದ ಸೂಕ್ತ ತನಿಖೆನೂ ಮಾಡ್ದೇನೆ B ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್. ಅದರಿಂದ ನನಗೆ ಇದರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್. ಇದು ಪೊಲೀಸವರು ಅವ್ರ ಜೊತೆ ಎಲ್ಲ ಸೇರಿಕೊಂಡು
ನನಗೆ ಈ ಥರ ಅವ್ರ ಮಸಲ್ ಪವರ್ ಮನಿ ಪವರ್ ಇರೋದ್ರಿಂದ ನನಗೆ ಅನ್ಯಾಯ ಆಗ್ತಾಯಿದೆ. ಈಗ ನನಗೆ ಇದು ಎಲ್ಲ ವಿಷಯ ಅದಾದಮೇಲೆ ಇವನು ಈ ಥರ ಹುಡುಗಿರಿಗೆ ಮೋಸ ಮಾಡಿರೋದು ನಮಗೆ ಗೊತ್ತೇ ಇರಲಿಲ್ಲ ಸರ್. ಅದಾದಮೇಲೆ ನಾವು ಮೈಸೂರಲ್ಲಿ ಒಬ್ಬರನ್ನ ಲಾಯರ್ನ ಮೀಟ್ ಮಾಡಿದಾಗ ಈ ಥರ ಮಾಡಿದ್ದಾನೆ ಅವನು ಈ ಹುಡುಗ, ಏನಕ್ಕೆ ಮದುವೆ ಆದ್ರಿ ಅಂತ ಹೇಳಿದಾಗ ಸ್ವಲ್ಪ ಕ್ಲೂ ಗೊತ್ತಾಗಿ ಆಮೇಲೆ ಪಾಂಡು ಸರ್ ಹತ್ರ ಬಂದು ಈ ಥರ ಎಲ್ಲ ಆಗಿದೆ ಅಂತೆ ಸರ್ ಅಂದಾಗ ಅದು ವಿಷಯ ಎಲ್ಲ ಕಲೆಕ್ಟ್ ಮಾಡಿ ಅವರು ಈ ಥರ ಆಗಿದೆ ಅಂತ ಹೇಳಿಕೊಟ್ರು ಸರ್. ಆವಾಗ ಗೊತ್ತಾಗಿದ್ದು ಇವನು ಈ ಥರ ಎಲ್ಲ ಹೆಣ್ಮಕ್ಳುಗಳಿಗೆ ತೊಂದರೆ ಮಾಡಿ ಇಲ್ಲ ಪ್ರೀತಿಯನ್ನು ಒಂದು ನಂಬಿಕೆ ಹುಟ್ಟಿಸಿ ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಸಾಯಿಸೋ ಮಟ್ಟಕ್ಕೂ ಹೋಗಿದ್ದಾನೆ ಅನ್ನೋದು ಗೊತ್ತಾಗಿದ್ದು ಸರ್ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.